ಎಲ್ಲ ತರ ಚಟ್ನಿಯನ್ನು ನಾವು ಟೇಸ್ಟ್ ಮಾಡಿರ್ತೀವಿ. ಕೆಲವೊಂದು ಫುಡ್ ಐಟಮ್ಸ್ನ ಚಟ್ನಿ ಇಲ್ಲದೆ ತಿನ್ನೋಕೆ ಆಗಲ್ಲ. ಕೆಲವೊಂದು ಫುಡ್ ಐಟಮ್ಸ್ನ ಚಟ್ನಿಗಾಗೆ ತಿಂತೀವಿ. ತುಂಬಾ ವೆರೈಟೀಸ್ ಇದೆ. ಕೋಕೋನಟ್ ಚಟ್ನಿ, ಪುದೀನ ಚಟ್ನಿ, ಮೆಣಸಿಕಾಯಿ ಚಟ್ನಿ, ಕೊತ್ತಂಬರಿ ಚಟ್ನಿ, ಗ್ರೀನ್ ಚಟ್ನಿ, ಮಸಾಲಾ ಚಟ್ನಿ. ಅಯ್ಯಯ್ಯೋ ಏನಿದು ಚಟ್ನಿ ಮಾಡ್ತಾ ಇದ್ದೀನಿ. ಸರಿ ಓಕೆ, ಯಾಕೆ ಹುಷಾರಿಲ್ಲ ಅನ್ಬೇಕಾದ್ರೆ ಬೇವಿನ ಚಟ್ನಿ ಕೂಡ ಮಾಡಿ ತಿನ್ಸಿರ್ತಾರೆ. ಆದ್ರೆ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋ ಚಟ್ನಿ, ಕೊಡ್ತಾ ಇರೋ ಚಟ್ನಿ ಟೋಟಲಿ ಡಿಫ್ರೆಂಟ್. ನೀವು ಕೇಳೇ ಇರಲ್ಲ. ಎಂಡಿಂಗ್ ಅಲ್ಲಿ ಟ್ವಿಸ್ಟ್ ಇದೆ ನೋಡಿ. ಯಪ್ಪ, ನಾನೇ ಶಾಕ್ ಆಗ್ಬಿಟ್ಟೆ. ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ. ನೀವು ಕೂಡ ಶಾಕ್ ಆಗ್ಬೋದು. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ 2016 ಜ್ಯೋತಿ ಕಪೂರ್ ದಾಸ್ ಕತೆ ಬರೆದು ಡೈರೆಕ್ಟ್ ಮಾಡಿ ಟಿಸ್ಕಾ ಚೋಪ್ರಾ, ಆದಿಲ್ ಹುಸೈನ್, ರಾಸಿಕಾ ಡಗಲ್ ಆಕ್ಟಿಂಗ್ ಅಲ್ಲಿ ಸಸ್ಪೆನ್ಸ್, ಥ್ರಿಲ್ಲರ್, ಕ್ರೈಮ್ ಮೂರನ್ನು ಮಿಕ್ಸ್ ಮಾಡಿ ರಿಲೀಸ್ ಆಗಿದ್ದ ಚಟ್ನಿ ಅನ್ನೋ ಹಿಂದಿ ಶಾರ್ಟ್ ಫಿಲಮೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲೇ ಎಲ್ಲೋ ದೊಡ್ಡದಾಗಿ ಪಾರ್ಟಿ ನಡೀತಾ ಇದೆ. ಲೈಟ್ ಸೆಟಪ್ ಎಲ್ಲ ಹಾಕಿ ಡ್ರಿಂಕ್ಸ್ ಎಲ್ಲ ಕೊಟ್ಟು ಸೂಪರ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆವಾಗ 3 ಹೆಂಗಸರು ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ. ವನಿತಾ ಅವಳ ಗಂಡ ಹಣ ಎಲ್ಲವನ್ನು ಚಾರಿಟಿಗೆ ಹಾಕ್ತಾ ಇದ್ದಾಳೆ. ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂತ ಕೇಳಿದಕ್ಕೆ, ಇದು ನನ್ನ ಹಣ, ನಾನು ಕಿಚನ್ ಅಲ್ಲಿ ಸೇವ್ ಮಾಡಿದ್ದ ಹಣ, ಅದನ್ನೇ ನಾನು ಚಾರಿಟಿಗೆ ಕೊಟ್ಟೆ ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ಬಿಡೇ, ಅವಳು ಹಾಗೆ, ಅವಳ ಕುಟುಂಬದ ಕಥೆನೇ ನನಗೆ ಗೊತ್ತು, ಅವಳು ದೊಡ್ಡ ಸುಲ್ಪುರ್ಕಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಆಂಟಿ ಆ ಗ್ರೂಪಿಗೆ ಬಂದು ಜಾಯ್ನ್ ಆಗ್ತಾರೆ. ನೋಡೋದಕ್ಕೆ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ದಾರೆ. ಹಾಯ್ ವನಿತಕ್ಕ, ಬನ್ನಿ, ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ. ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ನ ನೋಡಿದ್ರೆ ಇಬ್ಬರು ಮೇಡ್ ಫಾರ್ ಈಚ್ ಅದರ್ ತರ ಕಾಣ್ತೀರಾ. ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಆ ಕಡೆ 4 ಗಂಡಸರು ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ. ಆವಾಗ ಈ ಲೇಡೀಸ್ ಗ್ರೂಪ್ ಅಲ್ಲಿರೋ ಒಂದು ಹುಡುಗಿ ಆಪೋಸಿಟ್ ಅಲ್ಲಿರೋ ಗಂಡಸರ ಗ್ಯಾಂಗ್ ಅಲ್ಲಿ ಯಾರಿಗೋ ಲೈನ್ ಹೊಡಿತಾ ಇದ್ದಾರೆ. ಆ ಅಂಕಲ್ಸು ಈ ಹುಡುಗಿಗೆ ಲೈನ್ ಹೊಡಿತಾ ಇದ್ದಾರೆ. ಏನ್ ನಡೆಯುತ್ತೋ ಗೊತ್ತಿಲ್ಲ. ಅಕ್ಕ, ನೀವು ತುಂಬಾ ಬ್ರಿಲಿಯಂಟ್ ಅಕ್ಕ, ಮನೆನೂ ನೋಡ್ಕೋತೀರಾ, ಚಾರಿಟಿನೂ ನೋಡ್ಕೋತೀರಾ, ಕುಕ್ಕಿಂಗು ಚೆನ್ನಾಗಿ ಮಾಡ್ತೀರಾ. ನನ್ನ ಹಸ್ಬೆಂಡ್ಗೆ ನಿಮ್ಮ ಕುಕ್ಕಿಂಗ್ ಅಂದ್ರೆ ತುಂಬಾ ಇಷ್ಟ. ಬೆಳಿಗ್ಗೆ ಅಡಿಗೆ ಮಾಡಿ ಇಡ್ತೀರಾ, ನಾನು ಬಂದು ತಗೊಂಡು ಹೋಗ್ತೀನಿ ಅಂತ ಯಂಗ್ ಹುಡುಗಿ ಕೇಳ್ಬೇಕಾದ್ರೆ ವನಿತಾ ಆಂಟಿಗೆ ಫೋನ್ ಬರುತ್ತೆ. ಅದಕ್ಕೆ ವನಿತಾ ಆಂಟಿ, ಇರಮ್ಮ ನಾನು ಬಂದೆ ಅಂತ ಫೋನ್ ನ ಪಿಕ್ ಮಾಡಿ, ಹಾ ಹೇಳಿ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಯಂಗ್ ಹುಡುಗಿನ ಆಂಟಿನ ಗೊತ್ತಿಲ್ಲ, ಯಂಗ್ ಹುಡುಗಿ ಅಂತಾನೆ ಹೇಳೋಣ. ಅಕ್ಕ, ಏನಕ್ಕ ನೀನು ಅಷ್ಟು ಜೋರಾಗಿ ಮಾತಾಡ್ತಾ ಇದೀಯಾ? ನಾನು ನಿನ್ಗೆ ಸಿಗ್ನಲ್ ಕೊಡ್ತಾ ಇದ್ದೀನಿ, ಅವ್ರ ಹತ್ರನೇ ಬಂದ್ಬಿಟ್ಟಿದ್ರು ಗೊತ್ತಾ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ಗಂಡಸರ ಗ್ರೂಪ್ ಅಲ್ಲಿ ವನಿತಾ ಆಂಟಿ ಅವರ ಹಸ್ಬೆಂಡ್, ಇರ್ರಪ್ಪ, ನಾನು ಹೋಗಿ ಒಂದು ಪೆಗ್ ಹಾಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಯಂಗ್ ಹುಡುಗಿ. ಆವಾಗ ಅಲ್ಲಿಗೆ ಒಬ್ಬ ಸರ್ವರ್ ಬರ್ತಾನೆ. ಅವನ ಹತ್ರ ಪಕ್ಕದಲ್ಲಿರೋ ಆಂಟಿ, 2 ಕೋಳ ತಗೊಂಡು ಬಾರಪ್ಪ ಅಂತ ಹೇಳ್ತಾ ಇದ್ದಾರೆ. ಆವಾಗ ಯಂಗ್ ಹುಡುಗಿ, ಇರಿಯಕ್ಕ, ನಾನೇ ಹೋಗಿ ತಗೊಂಡು ಬರ್ತೀನಿ ಅಂತ ಹೋಗ್ತಾ ಇದ್ದಾಳೆ. ಇಲ್ಲಿ ಅಂಕಲ್ ಏನೋ ಆರ್ಡರ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ನಿಂತಿದ್ದಾರೆ. ಆವಾಗ ಆ ಹುಡುಗಿನು ಎಂಟ್ರಿ ಕೊಡ್ತಾಳೆ. ಅವಳು ಬಂದು 2 ಕೋಳ ಕೊಡಿ ಅಂತ ಆರ್ಡರ್ ಮಾಡ್ತಾಳೆ. ಆವಾಗ ಅಂಕಲ್ ಆ ಹುಡುಗಿಗೆ ಡೈರೆಕ್ಟ್ ಆಗಿ ಲೈನ್ ಹೊಡಿತಾ ಇದ್ದಾರೆ. ಆ ಹುಡುಗಿನು ಓರ್ಗನಲ್ಲಿ ಅಂಕಲ್ಗೆ ಲೈನ್ ಹೊಡಿತಾ ಇದ್ದಾಳೆ. ಇಬ್ಬರು ಹಾಗೆ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇದ್ದಾರೆ. ಆರ್ಡರ್ ಕೊಟ್ಟಿದ್ದ ಡ್ರಿಂಕ್ಸ್ ನು ಕೊಡ್ತಾನೆ ಸರ್ವರ್. ಆವಾಗ ಅಂಕಲ್ ಆ ಡ್ರಿಂಕ್ಸ್ ಗೆ ನೀರ್ ಮಿಕ್ಸ್ ಮಾಡಿ ಆ ಹುಡುಗಿ ಹತ್ರ ತಳ್ತಾರೆ. ಹಾಗೆ ಆ ಹುಡುಗಿ ಹತ್ರ ಹೋಗಿ ಅವಳ ಹಾಕಿರೋ ಇಯರ್ ರಿಂಗ್ ನ ಟಚ್ ಮಾಡ್ತಾರೆ. ಹಾಗೆ ಇಬ್ಬರು ರೊಮ್ಯಾಂಟಿಕ್ ಆಗಿ ನಗಾಡ್ಕೋತಾ ಇದ್ದಾರೆ. ಇದನ್ನ ವನಿತಾ ಆಂಟಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ವನಿತಾ ಆಂಟಿ ನೋಡ್ತಾ ಇರೋದನ್ನ ಈ ಯಂಗ್ ಹುಡುಗಿ ನೋಡ್ಬಿಟ್ಲು. ಅದಕ್ಕೆ ಅಂಕಲ್ಗೆ ಹಾಗೆ ಸಿಗ್ನಲ್ ಕೊಡ್ಬೇಕಾದ್ರೆ ಅಂಕಲ್ ಹಾಗೆ ಅಲ್ಲಿಂದ ಎಸ್ಕೇಪ್. ವನಿತಾ ಆಂಟಿ ಅಲ್ಲಿಗೆ ಬರ್ತಾ ಇದ್ದಾರೆ. ಅಯ್ಯೋ ವನಿತಕ್ಕ, ನಿಮ್ಮ ಹಸ್ಬೆಂಡ್ ತುಂಬಾ ಕಾಮಿಡಿ ಮಾಡ್ತಾರಕ್ಕ, ನನಗೆ ಫುಲ್ ನಗು ಬರ್ತಾ ಇದೆ, ಏನಾದ್ರೂ ಕುಡಿತೀರಾ ಅಕ್ಕ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ವನಿತಾ ಆಂಟಿ, ನೀನು ಮನೆಗೆ ಬರ್ತೀನಿ ಅಂತ ಹೇಳ್ದೆ ಅಲ್ವಾ, ನಾಳೆ ಬಾ, ನಾಳೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ಮೈಲ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಅದೇ ತರ ನೆಕ್ಸ್ಟ್ ದಿನ ಯಂಗ್ ಹುಡುಗಿ ಆ ವನಿತಾ ಆಂಟಿ ಮನೆಗೆ ಹೋಗ್ತಾ ಇದ್ದಾಳೆ. ಮನೆ ಒಳಗಡೆ ಹೋದ್ರೆ ಸೈಡ್ ಅಲ್ಲಿ ಗಿಡ ಎಲ್ಲ ಹಾಕಿದ್ದಾರೆ, ಮೆಣಸಿಕಾಯಿ ಗಿಡ ಎಲ್ಲ ಇದೆ, ನೋಡೋಕೆ ಚೆನ್ನಾಗಿದೆ. ನೋಡ್ತಾ ಇದ್ದಾಳೆ. ಆವಾಗ ಅವ್ರ ಮನೆಯಲ್ಲಿ ಕೆಲಸ ಮಾಡೋ ಹುಡುಗ ಅಲ್ಲಿ ಇದ್ದಾನೆ. ಅವನ ಹತ್ರ ವನಿತಾಕ ಇಲ್ವಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಅವನು ಮೇಲ್ಗಡೆ ಇದ್ದಾರೆ, ಹೋಗಿ ನೋಡಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಯಂಗ್ ಹುಡುಗಿನು ಟೆರೆಸ್ಗೆ ಹೋಗ್ತಾ ಇದ್ದಾಳೆ. ಅವಳನ್ನೇ ನೋಡ್ತಾ ಇದ್ದಾನೆ ಮನೆ ಕೆಲಸದವನು.
ಮೇಲ್ಗಡೆ ಟೆರಸ್ ಅಲ್ಲಿ ಮಂಚದ ಮೇಲೆ ಕೂತ್ಕೊಂಡು ಬಟ್ಟೆ ಒಳಿತಾ ಇದ್ದಾರೆ ವನಿತಾ ಆಂಟಿ. ಆವಾಗ ಯಂಗ್ ಹುಡುಗಿ ಅಲ್ಲಿಗೆ ಬಂದು ಹಾಯ್ ಅಕ್ಕ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಕೊಂಡು ಪಕ್ಕದಲ್ಲಿ ಕೂತ್ಕೋತಾ ಇದ್ದಾಳೆ. ಹೇ ಬಾರೆ ಅಂತ ಕೂರಿಸ್ಕೋತಾ ಇದ್ದಾರೆ ವನಿತಾ ಆಂಟಿ. ಏನ್ ತಗೋತೀಯಾ, ಟೀ ಕಾಫಿ ಕೂಲ್ ಡ್ರಿಂಕ್ಸ್ ಅಂತ ಕೇಳ್ತಾ ಇದ್ದಾರೆ ವನಿತಾ ಆಂಟಿ. ಅದಕ್ಕೆ ಯಂಗ್ ಹುಡುಗಿ ಹಾ ಅಕ್ಕ ಕೊಡಿ, ನಾನು ಕೂಲ್ ಡ್ರಿಂಕ್ಸ್ ಕುಡಿಯೋದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ, ನನಗೆ ದಪ್ಪ ಆಗಿ ಮದುವೆ ಆಗಿರೋ ಹೆಂಗಸರ ತರ ಕಾಣಿಸ್ಕೋಬಾರ್ದು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ವನಿತಾ ಆಂಟಿ ನಗಾಡಿ ಬಿಟ್ಟು ಆ ಯಂಗ್ ಹುಡುಗಿ ಹಾಕಿರೋ ಇಯರ್ ರಿಂಗ್ಸ್ ನ ಟಚ್ ಮಾಡಿ ಈ ತರ ಒಡವೆಗಳನ್ನ ಎಲ್ಲಿಂದ ತಗೋತಾ ಇದೀಯಾ, ನೋಡೋಕೆ ತುಂಬಾ ಚೆನ್ನಾಗಿದೆಯಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಯಂಗ್ ಹುಡುಗಿ ಶಗುನ್ ಜ್ಯುವೆಲರ್ಸ್ ಇಂದ ತಗೋತಾ ಇದೀನಕ್ಕ, ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾ ಇದ್ದಾಳೆ. ಆವಾಗ ವನಿತಾ ಆಂಟಿ ಲೋ ಮುನ್ನಾ 2 ಗ್ಲಾಸ್ ಕೋಕೋ ಕೋಲಾ ತಗೊಂಡ್ ಬಾ, ಹಾಗೆ ಪಕೋಡ ತಗೊಂಡ್ ಬಾ ಅಂತ ಮನೆ ಕೆಲಸದವನಿಗೆ ಹೇಳ್ತಾ ಇದ್ದಾರೆ. ಅದೇ ತರ ಮನೆ ಕೆಲಸದವನು ಮುನ್ನ 2 ಗ್ಲಾಸ್ಗೆ ಕೋಕೋ ಕೋಲಾ ಹಾಕಿ ಪಕೋಡ ಎಲ್ಲ ರೆಡಿ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾನೆ ನೋಡಿ, 2 ಕೋಕೋ ಕೋಲಾಗೂ ಎಂಜಲು ಹುಗ್ದು ತಗೊಂಡು ಹೋಗ್ತಾ ಇದ್ದಾನೆ. ವನಿತಾ ಆಂಟಿ ಮತ್ತೆ ಯಂಗ್ ಹುಡುಗಿ ಮಾತಾಡ್ತಾ ಇರ್ಬೇಕಾದ್ರೆ ಪ್ಲೇಟ್ ನ ತಗೊಂಡು ಹೋಗಿ ಅಲ್ಲಿ ಕೊಟ್ಬಿಟ್ಟು ಹಾಗೆ ಸೈಡ್ ಅಲ್ಲಿ ನಿಂತ್ಕೊಂಡು ಯಂಗ್ ಹುಡುಗಿಗೆ ಲೈನ್ ಹೊಡಿತಾ ಇದ್ದಾನೆ ಮನೆ ಕೆಲಸದವನು. ಆವಾಗ ಯಂಗ್ ಹುಡುಗಿ ಅಯ್ಯಯ್ಯೋ ಇಷ್ಟೊಂದು ತಿನ್ನೋಕೆ ಆಗಲ್ಲ ನನ್ನ ಕೈಯಲ್ಲಿ ಹಾಗಂತ ಮಾತಾಡ್ತಾ ಇದ್ದಾಳೆ. ವನಿತಾ ಆಂಟಿ ಮತ್ತೆ ಯಂಗ್ ಹುಡುಗಿ ಕೋಕೋ ಕೋಲಾನ ತಗೊಂಡು ಕುಡಿತಾ ಇರ್ಬೇಕಾದ್ರೆ ವನಿತಾ ಆಂಟಿ ಮನೆ ಕೆಲಸದವನ್ನ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಆದ್ರಿಂದ ಮನೆ ಕೆಲಸದವನು ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಯಂಗ್ ಹುಡುಗಿ ಪಕೋಡನ ತಗೊಂಡು ಚಟ್ನಿಗೆ ಹಾಕಿ ತಿನ್ನೋಕೆ ಶುರು ಮಾಡ್ತಾಳೆ. ಏನಕ್ಕ ಇಷ್ಟೊಂದು ಚೆನ್ನಾಗಿದೆ, ಚಟ್ನಿ ಏನಕ್ಕ ಇಷ್ಟು ಚೆನ್ನಾಗಿದೆ, ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ವನಿತಾ ಆಂಟಿ ಏನಮ್ಮ ನಿನಗೆ ಚಟ್ನಿ ಮಾಡೋಕೆ ಬರಲ್ವಾ, ಏನಿಲ್ಲಮ್ಮ ಸಿಂಪಲ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅರಿಶಿನ, ಮೆಣಸಿಕಾಯಿ, ನಿಂಬೆಹಣ್ಣು ಅಷ್ಟೇ. ಆದ್ರೆ ನಾನು ಯಾವುದನ್ನು ಮಾರ್ಕೆಟ್ಗೆ ಹೋಗಿ ತಗೊಂಡು ಬರಲ್ಲ, ಎಲ್ಲ ನಮ್ಮ ಮನೆಯಿಂದಾನೇ ತಗೊಂಡು ಮಾಡ್ತೀನಿ. ನನ್ನ ಅಮ್ಮನ ಮನೆ ಗಾಜಿಯಾಬಾದ್, ಅಲ್ಲಿ ಯಾವುದನ್ನು ನಾವು ವೇಸ್ಟ್ ಮಾಡಲ್ಲ, ಎಲ್ಲವನ್ನು ಮಣ್ಣಿಗೆ ಹಾಕ್ತಾ ಇದ್ವಿ, ನಾವೇ ಬೆಳೆಸ್ಕೊತಾ ಇದ್ವಿ. ಟೀ ಸೊಪ್ಪು ಕೂಡ ಇವಾಗ ಎಲ್ಲರೂ ಆರ್ಗ್ಯಾನಿಕ್ ಅಂತ ಫ್ಯಾಷನ್ ಆಗ್ಬಿಟ್ಟಿದೆ, ಅದನ್ನ ನಾವು ಆವಾಗ್ಲಿಂದಾನೇ ಗಾಜಿಯಾಬಾದ್ ಅಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಮನೆಗೆ ಒಬ್ಬ ಕೆಲಸದವನು ಬರ್ತಾ ಇದ್ದ, ಸೂಪರ್ ಆಗಿ ಕುಕ್ ಮಾಡ್ತಾ ಇದ್ದ. ಅವನ ಅಡಿಗೆ ಅಷ್ಟು ಚೆನ್ನಾಗಿರ್ತಿತ್ತು, ಎಲ್ಲಾನು ಕುಕ್ ಮಾಡ್ತಾನೆ, ಆದರೆ ಯಾವುದನ್ನು ತಿಂತಾ ಇರಲಿಲ್ಲ. ನಾನೇ ಏನಾದರೂ ತಿನ್ನೋ ಬೋಳ ಅಂತ ಹೇಳಿದ್ರು ಕೂಡ ಏನು ತಿಂತಾ ಇರಲಿಲ್ಲ. ಅವನ ಹೆಸರೇ ಬೋಳ. ಏನೋ ಮ್ಯಾಜಿಕ್ ಇತ್ತು ಅವನ ಕೈಯಲ್ಲಿ, ಆದರೆ ಇಷ್ಟು ಬೇಗ ಅವನು ಹೋಗ್ತಾನೆ ಅನ್ಕೊಂಡಿರ್ಲಿಲ್ಲ. ಯಾಕಕ್ಕ ಏನಾಯ್ತು? ಒಂದು ದಿನ ನನ್ನ ಗಂಡ ವಿರ್ಜಿ ಒಬ್ಬ ಹುಡುಗನ್ನ ಕೆಲಸಕ್ಕೆ ಕರ್ಕೊಂಡು ಬಂದ್ರು. ತುಂಬ ಇನ್ನೋಸೆಂಟ್ ಹುಡುಗ, ಒಳ್ಳೆ ಹುಡುಗ. ಅವನ ಹೆಸರೇ ಬೋಳ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದ. ವಿರ್ಜಿಗೆ ಬೇಗ ಇಷ್ಟ ಆಗ್ಬಿಟ್ಟ. ಆವಾಗ ನಮ್ಮ ಮನೆಗೆ ಒಂದು ನಾಯಿ ಮರಿಯನ್ನು ತಂದು ಬೆಳೆಸ್ತಾ ಇದ್ವಿ. ಆ ನಾಯಿ ಮರಿಗೂ ಬೋಳ ಅಂದರೆ ತುಂಬ ಇಷ್ಟ ಆಗೋಯ್ತು. ಆ ನಾಯಿ ಮರಿ ವಿರ್ಜಿ ಮನೆಗೆ ಬರ್ತಿದ್ದಾರೆ ಅನ್ನೋದನ್ನ ಕಾರ್ ಸೌಂಡ್ ಇಟ್ಟೇ ಕಂಡುಹಿಡಿತಿತ್ತು. ವಿರ್ಜಿ ಹತ್ರ ಓಡಿ ಹೋಗ್ತಾ ಇತ್ತು. ಆದರೆ ಒಂದು ದಿನ ನಮ್ಮ ಕಾರ್ ಅಡಿಯಲ್ಲೇ ಸಿಗಾಕೊಂಡು ಸತ್ತೋಯ್ತು. ಜಾಕಿ ಸತ್ತೋಯ್ತು. ಈ ಪ್ರೀತಿ ಇದೆಯಲ್ಲ, ತುಂಬಾನೇ ಮೋಸ ಮಾಡುತ್ತೆ, ಮನಸ್ಸಿಗೆ ನೋವು ಕೊಡುತ್ತೆ. ಆಮೇಲೆ ಅಕ್ಕ, ಆಮೇಲೆ ನಿನಗೆ ಗೊತ್ತಲ್ವಾ, ವಿರ್ಜಿ ಹತ್ರ ಒಂದು ಕ್ವಾಲಿಟಿ ಇದೆ, ಯಾವಾಗಲೂ ಫಿಟ್ಟಾಗೇ ಇರ್ತಾರೆ, ಎಲ್ಲರನ್ನು ಅಟ್ರಾಕ್ಟ್ ಮಾಡ್ಕೋತಾರೆ, ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ. ನಾನು ಚೆನ್ನಾಗಿ ಅಡುಗೆ ಮಾಡಿ ಹಾಕ್ತಾ ಇದ್ದೆ, ಆದರೆ ಸರಿಯಾಗಿ ತಿಂತಾ ಇರಲಿಲ್ಲ ವಿರ್ಜಿ. ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ರು ಅಲ್ವಾ ಅಕ್ಕ? ವಿರ್ಜಿ ಫಿಟ್ಟಾಗೇ ಇದ್ದಾರೆ ಅಲ್ವಾ? ಅಯ್ಯೋ ಎಲ್ಲಮ್ಮ, ಡಾಕ್ಟರ್ ಅವರಿಗೆ ಎಕ್ಸಸೈಸ್ ಮಾಡೋಕೆ ಹೇಳಿದ್ದಾರೆ. ಅದಕ್ಕೆ ವಿರ್ಜಿ ಏನು ಹೇಳಿದ್ರು ಗೊತ್ತಾ? ನಾನು ಎಕ್ಸಸೈಸ್ ಮಾಡೋದಾಗಿದ್ರೆ ಮತ್ತೆ ನಿನಗೇನು ಕೆಲಸ ಇದೆ ಡಾಕ್ಟರ್ ಆಗಿ ಅಂತ ಕೇಳಿದ್ರು. ಅದಕ್ಕೆ ಸರಿ ಡೈಲಿ 2 ಸ್ಪೂನ್ ಈ ಮೆಡಿಸಿನ್ ತಗೊಳ್ಳಿ ಅಂತ ಕೊಟ್ಟು ಕಳಿಸಿದ್ರು ಡಾಕ್ಟರ್. ಮನೆಗೆ ಬಂದು ನನ್ನ ಹತ್ರ ತಗೋ ಈ ಮೆಡಿಸನ್, ನಾನು ಡೈಲಿ 2 ಸ್ಪೂನ್ ತಗೋಬೇಕಂತೆ ಅಂತ ರೂಢಾಗಿ ಮಾತಾಡಿದ್ರು. ಅಯ್ಯೋ ನಾನು ಏನು ಮಾಡಲಿ, ನಾನು ಗಾಜಿಯಾಬಾದಿಂದ ಬಂದಿದ್ದೀನಿ. ನಮ್ಮ ಊರಲ್ಲೆಲ್ಲ ನಾವು ಎಕ್ಸಸೈಸ್ ಮಾಡ್ತಾ ಇದ್ವಿ, ಇಷ್ಟೊಂದು ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾನೆ ಇರಲಿಲ್ಲ ಅಂತ ಕತೆ ಹೇಳ್ಕೊಂಡು, ಹೇ ಮುನ್ನಾ ಇನ್ನ ಸ್ವಲ್ಪ ಪಕೋಡ ತಗೊಂಡು ಬಾ ಅಂತ ಹೇಳ್ತಾರೆ ವನಿತಾ ಆಂಟಿ. ಹೇಳಿದ ತಕ್ಷಣ ಪಕೋಡ ತಂದು ತಟ್ಟೆಗೆ ಹಾಕ್ತಾ ಇದ್ದಾನೆ ಕೆಲಸದವನು. ಯಂಗ್ ಆಂಟಿ ಸೂಪರ್ ಆಗಿದೆ ಅಕ್ಕ ಅಂತ ಚಟ್ನಿ ಮೆತ್ತಿ ತಿಂತಾ ಇದ್ದಾಳೆ. ಮತ್ತೆ ಆಂಟಿ ಕತೆ ಹೇಳೋಕೆ ಶುರು ಮಾಡ್ತಾರೆ. ವಿರ್ಜಿ ಎಲ್ಲಾದ್ರೂ ಹೊರಗಡೆ ಹೋಗಿದ್ದು ಬರಬೇಕಾದ್ರೆ ನನಗೆ ಬಟ್ಟೆ ತರ್ತಾ ಇದ್ರೋ ಇಲ್ವೋ, ಬೋಳಗೆ 2 ಶರ್ಟು ಕೋಟು ಎಲ್ಲಾನು ತಂದು ಕೊಡೋರು. ರೀ ಸರ್ವೆಂಟ್ಗೆ ಯಾಕೆ ಇಷ್ಟೊಂದು ಖರ್ಚು ಮಾಡ್ತೀರಾ? ಬೇರೆ ಯಾರಾದ್ರೂ ಇನ್ನ 500 ರೂಪಾಯಿ ಸೇರಿಸಿ ಜಾಸ್ತಿ ಕೊಡ್ತೀನಿ ಅಂದ್ರೆ ಅಲ್ಲಿಗೆ ಕೆಲಸಕ್ಕೆ ಸೇರ್ಕೊಬಿಡ್ತಾರೆ ಅಂತ ನಾನು ವಿರ್ಜಿಗೆ ಹೇಳುವೆ. ಅದಕ್ಕೆ ವಿರ್ಜಿ, ಲೇ
ನೀನು ಸುಮ್ಮನಿರು, ಗಾಜಿಯಾಬಾದಿಂದ ಬಂದಿದೀಯಾ, ನಿನ್ಗೇನು ಗೊತ್ತು ಅಂತ ಬೈಯೋರು ನನಗೆ. ಆದರೆ ಬೋಳ ಏನು ಬೇಡ ಅಂತ ಎಲ್ಲವನ್ನು ರಿಟರ್ನ್ ಕೊಟ್ಬಿಡ್ತಿದ್ದ ಗೊತ್ತಾ. ಆಮೇಲೆ ಒಂದು ದಿನ ಅವನ ಮನೆಯಿಂದ ಕೆಟ್ಟ ಸುದ್ದಿ ಬಂತು. ಅದಕ್ಕೆ ಬೋಳ ಅವನ ಊರಿಗೆ ಹೋಗಿದ್ದ. ಮತ್ತೆ ರಿಟರ್ನ್ ಬರಬೇಕಾದ್ರೆ ಒಂದು ಹುಡುಗಿನ ಮದುವೆ ಮಾಡಿ ಕರ್ಕೊಂಡು ಬಂದಿದ್ದ. ಹುಡುಗಿ ಹೇಗಿದ್ಲು ಗೊತ್ತಾ, ಒಳ್ಳೆ ಮಿಲ್ಕು ಹಾಳು ಥರ ಬೆಳ್ಳಿಗೆ ಇದ್ಲು. ಯಾರಾದರೂ ಅವಳನ್ನು ಟಚ್ ಮಾಡಿದ್ರು ಕೂಡ ಕೊಳಕಾಗ್ಬಿಡ್ತಿದ್ಲೋ ಏನೋ, ಅಷ್ಟು ಚೆನ್ನಾಗಿರ್ತಿದ್ಲು ಹುಡುಗಿ. ನಿಜವಾಗ್ಲೂ ಅಕ್ಕ? ಹ್ಞೂ. ಇವ್ರುಗಳು ಮಾತಾಡ್ತಾ ಇರೋದನ್ನ ಕೆಳಗಡೆ ಕೂತ್ಕೊಂಡು ದಮ್ ಹೊಡ್ಕೊಂಡು ಕೇಳಿಸ್ಕೊತಾ ಇದ್ದಾನೆ ಕೆಲಸದವನು. ಬೋಳ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ವಿರ್ಜಿ ಜೊತೆ ಆಫೀಸ್ಗೂ ಹೋಗ್ಬಿಡ್ತಿದ್ದ. ಯಾಕಕ್ಕ, ಅವನ ಹೆಂಡತಿ ಮನೆ ಕೆಲಸ ಎಲ್ಲ ಮಾಡಲ್ವಾ? ಅಯ್ಯೋ ಎಲ್ಲಿ, ಬೋಳ ಮಾಡೋಕೆ ಬಿಡ್ತಾ ಇರಲಿಲ್ಲ. ಮತ್ತೆ ಏನಕ್ಕ ಪ್ರಾಬ್ಲಮ್? ಅದು ಒಂದು ದಿನ ಮಧ್ಯಾಹ್ನ ನಾನು ಮಲಗಿ ನಿದ್ದೆ ಮಾಡ್ತಾ ಇದ್ನಾ, ಆವಾಗ ನಮ್ಮ ಮನೆ ಫ್ರಂಟ್ ಗೇಟ್ ಓಪನ್ ಆಗೋ ಸದ್ದು ಕೇಳ್ತು. ಏನು ಅಂತ ಹೊರಗಡೆ ಬಂದು ನೋಡಿದ್ರೆ ವಿರ್ಜಿ ತಮ್ಮ ವಿಕ್ಕಿ ವಿರ್ಜಿಗೆ ಫ್ಯಾಕ್ಟ್ರಿಯಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾನೆ. ಆದರೆ ಇಷ್ಟೊತ್ತಲ್ಲಿ ಫ್ಯಾಕ್ಟ್ರಿಯಲ್ಲಿ ಇರಬೇಕು ಅಲ್ವಾ, ಏನು ಇಷ್ಟು ಬೇಗ ಮನೆಗೆ ಬಂದಿದ್ದಾನೆ ಅಂತ ನೋಡಿದ್ರೆ ಡೈರೆಕ್ಟ್ ಬೋಳ ರೂಮಿಗೆ ಹೋಗ್ತಾ ಇದ್ದಾನೆ. ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗೋಯ್ತು. ಅದಕ್ಕೆ ಕೆಳಗಡೆ ಹೋಗಿ ವಿಂಡೋಯಿಂದ ಒಳಗಡೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದೆ. ವಿಕ್ಕಿ ಬೆಡ್ ಮೇಲೆ ಮಲ್ಕೊಂಡು ಆ ಬೋಳ ಹೆಂಡತಿಗೆ ಹಣ ತೋರಿಸ್ತಾ ಇದ್ದಾನೆ. ಆ ಹುಡುಗಿ ಒಂದು ನೋಟ್ ತಗೊಳ್ಳೋದು, ಸೀರೆ ಬಿಚ್ಚೋದು ಹಾಗೆ ಮಾಡ್ತಾ ಇದ್ಲು. ಹಾಗೆ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇರೋಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಒಂಥರ ಆಗೋಯ್ತು. ನಾನು ಮೇಲ್ಗಡೆ ಹೋಗ್ಬಿಟ್ಟೆ. ಈ ತರ ವಿಷಯದಲ್ಲಿ ಇಂಟ್ರೆಸ್ಟ್ ಇದ್ರೆ ಬೇಗ ಮದುವೆ ಮಾಡ್ಕೊಳ್ಳೋದು ತಾನೇ, ಅದಕ್ಕೆ ಬೇಗ ಮದುವೆ ಆಗು ಅಂತ ಹೇಳ್ದೆ ನಾನು ವಿಕ್ಕಿಗೆ. ನಿನಗೆ ಗೊತ್ತಾ, ವಿರ್ಜಿ ಫ್ಯಾಮಿಲಿಯಲ್ಲಿ ಯಾರು ಸರಿ ಇಲ್ಲ. ವಿರ್ಜಿ ಅವರ ಮಾವ 2 ಕೀಪ್ ಇಟ್ಕೊಂಡಿದ್ರು. ಅವರ ಆಂಟಿ ಕಾಲ್ ನೋವು ಮಸಾಜ್ ಮಾಡಿ ಕೊಡು ಅಂತ ಮೇಲ್ಗಡೆ ರೂಮಿಗೆ ಹೋಗೋರು. 5 ನಿಮಿಷದಲ್ಲೇ ಹಿಂದೆನೆ ಸರ್ವೆಂಟ್ ಶಂಕರ್ ಮೇಲ್ಗಡೆ ಹೋಗೋವನು. ಮತ್ತೆ ಕೆಳಗಡೆ ಬರೋಕೆ 2 ಗಂಟೆ ಟೈಮ್ ಆಗ್ತಾ ಇತ್ತು. 5 ನಿಮಿಷ ಲೆಗ್ ಮಸಾಜು. ಆಮೇಲೆ ಅಕ್ಕ ನಿಜವಾಗ್ಲೂವಾ? ಹ್ಞೂ ಕಣೆ. ಆಮೇಲೆ ಒಂದು ದಿನ ವಿರ್ಜಿ ಲಂಚ್ ಬಾಕ್ಸ್ನ ಮರೆತು ಮನೆಯಲ್ಲೇ ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟಿದ್ರು. ಅದಕ್ಕೆ ಬೋಳನ ಮನೆಗೆ ರಿಟರ್ನ್ ಕಳಿಸ್ತಾ ಇದ್ದೀನಿ, ಲಂಚ್ ಬಾಕ್ಸ್ನ ಕೊಟ್ಟು ಕಳಿಸು ಅಂತ ವಿರ್ಜಿ ಫೋನ್ ಮಾಡಿ ನನಗೆ ಹೇಳಿದ್ರು. ನಾನು ಅಡಿಗೆ ಮನೆಯಲ್ಲಿ ಟೆನ್ಷನ್ ಆಗಿ ವೆಯ್ಟ್ ಮಾಡ್ತಾ ಇದ್ದೆ. ಗೇಟ್ ಓಪನ್ ಆಗೋ ಸದ್ದು ಕೇಳಿದ ತಕ್ಷಣ ಮತ್ತೆ ಸಾಂಬಾರ್ನ ಬಿಸಿ ಮಾಡೋ ಥರ ಆ್ಯಕ್ಟ್ ಮಾಡ್ತಾ ಇದ್ದೆ. ಬೋಳ ಒಳಗಡೆ ಬಂದು ಲಂಚ್ ಬಾಕ್ಸ್ ಕೊಡಿ, ನಾನು ತಗೊಂಡು ಹೋಗ್ತೀನಿ ಅಂತ ಕೇಳ್ದ. ಅದಕ್ಕೆ ನಾನು ಬಿಸಿ ಮಾಡ್ತಾ ಇದ್ದೀನಿ, ಬಾಕ್ಸಿಗೆ ಹಾಕಿದ ತಕ್ಷಣ ಕರೀತೀನಿ, ನೀನು ನಿನ್ನ ಮನೆಗೆ ಹೋಗು ಅಂತ ಕಳಿಸಿದ್ದೆ. ಬೋಳನು ಹೋದ. ಸಡನ್ ಆಗಿ ಡಗ್ ಡಗ್ ಅಂತ ಬಾಕ್ಲು ಬಡ್ಕೊಳ್ಳೋ ಸದ್ದು. ಏನ್ ನಡೀತಾ ಇದೆ ಇಲ್ಲಿ ಅಂತ ಬೋಳ ಕಿರ್ಚ್ಕೋತಾ ಇದ್ದ. ಯಾಕೆ ಅಂದ್ರೆ ವಿಕ್ಕಿ ಬೋಳ ಹೆಂಡತಿ ಜೊತೆ ಇದ್ದ. ನಾನು ಬೇಗ ಸಾಂಬಾರ್ನ ಬಾಕ್ಸಿಗೆ ಹಾಕಿ ರೆಡಿ ಮಾಡಿದೆ. ಬೋಳ ಮತ್ತೆ ಸಪ್ಪಿಗೆ ಬಂದು ಲಂಚ್ ಬಾಕ್ಸ್ನ ತಗೊಂಡು ಹೋದ. ಅಕ್ಕ, ಅವನ ಹೆಂಡತಿನ ಅವನು ಏನು ಮಾಡ್ಲಿಲ್ವಾ? ಆಮೇಲೆ ಏನ್ ನಡೀತು ಅಕ್ಕ? ಆವತ್ತು ರಾತ್ರಿ ನಮ್ಮ ಫ್ಯಾಕ್ಟ್ರಿಯಿಂದ ವಿರ್ಜಿ ಮತ್ತೆ ಬೋಳ ರಿಟರ್ನ್ ಬಂದ್ರು. ಆವಾಗ ವಿರ್ಜಿ ಮುಖ ತೊಳ್ಕೊಂಡು, ಹೇ ಬೋಳ, ಇವತ್ತು ರಾತ್ರಿ ನನ್ನ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬರ್ತಾ ಇದ್ದಾರೆ, ಚೆನ್ನಾಗಿ ಅಡಿಗೆ ಮಾಡಿಡು, ನಿನ್ನ ಕೈ ರುಚಿನ ಅವರು ನೋಡ್ಲಿ ಅಂತ ಹೇಳ್ಬೇಕಾದ್ರೆ ಏನು ಮಾತಾಡ್ತಾನೆ ಇರ್ಲಿಲ್ಲ ಬೋಳ. ಹಾಗೆ ಶಾಕಲ್ಲೇ ನಿಂತಿದ್ದ. ಅದಕ್ಕೆ ವಿರ್ಜಿ, ಏನಾಯ್ತಪ್ಪ, ಯಾಕೆ ಹೀಗೆ ಸಪ್ಪಿಗೆ ಇದೆಯಾ ಅಂತ ಕೇಳಿದ್ರು. ಆವಾಗಲೂ ಏನು ಮಾತಾಡಲೇ ಇಲ್ಲ ಬೋಳ. ಅದಕ್ಕೆ ವಿರ್ಜಿ ಟೆನ್ಷನ್ ಆಗಿ, ಕೇಳ್ತಾನೆ ಇದ್ದೀನಿ, ಸುಮ್ಮನೆ ಇದೆಯಾ, ಹೋಗಿ ಅಡಿಗೆ ಮಾಡಿ ಹೋಗು ಅಂತ ಬೈದು ಕಳಿಸಿದ್ರು. ಎಲ್ಲ ಫ್ರೆಂಡ್ಸು ರಾತ್ರಿ ಊಟಕ್ಕೆ ಬಂದು ಬೋಳ ಮಾಡಿರೋ ಅಡಿಗೆನ ಚೆನ್ನಾಗಿ ಊಟ ಮಾಡಿದ್ರು. ಬೆರಳು ಚೀಪ್ತಾ ಇದ್ರು, ಅಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ದ ಬೋಳ. ಎಲ್ಲರೂ ಹೋದ್ಮೇಲೆ ಬೋಳ ವಿರ್ಜಿಗೆ ಕಾಲು ಹೊತ್ತಿ ಕೊಡ್ತಾ ಇದ್ದ. ಆವಾಗ ವಿರ್ಜಿ, ಹೇ ಬೋಳ, ನಿನ್ನ ಅಡುಗೆ ಸೂಪರ್ ಕಣೋ, ಎಲ್ಲರಿಗೂ ನಿನ್ನ ಅಡಿಗೆ ಇಷ್ಟ ಆಯಿತು, ಈ ತಿಂಗಳಿಂದ ನಿನಗೆ 1000 ರೂಪಾಯಿ ಹೆಚ್ಚು ಸ್ಯಾಲರಿ ಕಣೋ ಅಂತ ಹೇಳ್ತಾ ಇದ್ರು. ಆಮೇಲೆ ಏನಕ್ಕಾಯಿತು? ಬೋಳಾಗೆ ಕೋಪ ಕಂಟ್ರೋಲೇ ಇರಲಿಲ್ಲ. ಅವತ್ತು ರಾತ್ರಿ ಮಮ್ಟಿ ತಗೊಂಡು ವಿಕ್ಕಿ ರೂಮಿಗೆ ಹೋಗ್ತಾ ಇದ್ದ ಬೋಳ. ನನಗೆ ಗಾಬರಿ ಆಗೋಯ್ತು. ಅದಕ್ಕೆ ನಾನು ಒಳಗಡೆ ಓಡಿ ಬಂದು, ರೀ ಬೇಗ ಎದ್ದೇಳಿ, ವಿಕ್ಕಿ ಬೋಳ ಏನೋ ನಡೀತಾ ಇದೆ ಅಂತ ವಿರ್ಜಿನ ಎಬ್ಬಿಸಿ ಕೆಳಗಡೆ ಕರ್ಕೊಂಡು ಹೋದೆ. ಹೋಗೋ ಅಷ್ಟರಲ್ಲಿ ಹೇ ಅಂತ ಒಂದು ಸದ್ದು. ಕೆಳಗಡೆ ಬಂದು ನೋಡಿದ್ರೆ ವಿಕ್ಕಿ ಬೋಳ ಹತ್ರದಿಂದ ಮಮ್ಟಿನ ಕಿತ್ಕೊಂಡು ಬೋಳ ತಲೆಗೆ ಹೊಡೆದಿದ್ದಾನೆ. ಬೋಳ ಕೆಳಗಡೆ ಬಿದ್ದಿದ್ದ. ಅವನ ತಲೆಯಿಂದ ರಕ್ತ ಹೋಗ್ತಾ ಇದೆ. ವಿರ್ಜಿಗೆ ಶಾಕು. ಹಾಗೆ ಸ್ಟನ್ ಆಗಿ ವಿಕ್ಕಿನ ನೋಡ್ತಾ ಇದ್ರು. ನಾನು ಬೋಳ ಹತ್ರ ಹೋಗಿ ಬೋಳ ಜೀವಂತವಾಗೇ ಇದ್ದಾನ ಅಂತ ಚೆಕ್ ಮಾಡಿದೆ. ಇಲ್ಲ, ಬೋಳ ಸತ್ತೋಗ್ಬಿಟ್ಟಿದ್ದಾನೆ.
ಆವಾಗ ನೀವ್ ಏನಕ್ಕ ಮಾಡಿದ್ರಿ? ನಾನ್ ಏನ್ ಮಾಡೋಕ್ಕಾಗುತ್ತೆ, ನಾನು ಗಾಜಿಯಾಬಾದ್ ಗ್ರಾಮದಿಂದ ಬಂದಿದ್ದೀನಿ ಅಲ್ವಾ ರೀ, ಅಲ್ಲ ತೋಡಿ ಅಂತ ವಿರ್ಜಿಗೆ ಹೇಳ್ಬಿಟ್ಟು ಬೋಳ ಬಟ್ಟೆನ ಬಿಚ್ಚೋಕೆ ಶುರು ಮಾಡಿದೆ. ವಿರ್ಜಿ ಅದೇ ಮಮ್ಟಿನ ತಗೊಂಡು ಹಳ್ಳ ತೋಡೋಕೆ ಸ್ಟಾರ್ಟ್ ಮಾಡಿದ್ರು. ರೀ ಇನ್ನ ಸ್ವಲ್ಪ ಡೀಪ್ ಆಗಿ ತೋಡಿ. ವಿರ್ಜಿ ಮತ್ತೆ ವಿಕ್ಕಿ ಇಬ್ಬರು ಸೇರಿ ಡೀಪ್ ಆಗಿ ಹಳ್ಳ ತೋಡ್ತಾ ಇದ್ರು. ನಾನು ಬೋಳ ಬಟ್ಟೆಗೆ ಬೆಂಕಿ ಇಟ್ಟು ಕ್ಲಿಯರ್ ಮಾಡಿದೆ. ಆಮೇಲೆ ಬೋಳನ ಊತಾಕ್ಬಿಟ್ಟು ಅದೇ ಜಾಗದಲ್ಲಿ ನಿಂಬೆಹಣ್ಣು, ಮೆಣಸಿಕಾಯಿ, ತುಳಸಿ, ಪುದೀನ, ಸೀಡ್ಸ್ಗಳನ್ನು ಹಾಕಿ ಗಿಡ ಬೆಳೆಸೋಕೆ ಶುರು ಮಾಡಿದೆ. ನನಗೆ ನಮ್ಮದೇ ವೆಜಿಟೇಬಲ್ಸ್ ಬೆಳೆಸಬೇಕು ಅಂತ ಆಸೆ. ಇವಾಗಿನ ಕಾಲದಲ್ಲಿ ವೆಜಿಟೇಬಲ್ಸ್ ಎಷ್ಟು ಹೆಚ್ಚು ಬೆಳೆ ಆಗ್ಬಿಟ್ಟಿದೆ ಅಲ್ವಾ? ನಮ್ಮ ಗಾಜಿಯಾಬಾದಲ್ಲಿ ನಾವು ಏನನ್ನು ವೇಸ್ಟ್ ಮಾಡಲ್ಲ, ಎಲ್ಲವನ್ನು ಮಣ್ಣಿಗೆ ಊತಾಕ್ತಾ ಇದ್ವಿ. ಅದು ಮಣ್ಣಿಗೆ ಎಷ್ಟು ಒಳ್ಳೇದು ಗೊತ್ತಾ? ನೀನು ತಿನ್ನಮ್ಮ, ಪಕೋಡ ತಿನ್ನು ಅಂತ ವನಿತಾ ಆಂಟಿ ಹೇಳಬೇಕಾದ್ರೆ ಯಂಗ್ ಆಂಟಿಗೆ ಶಾಕು, ದಂಗ್ ಆಗ್ತಾಳೆ. ಇಲ್ಲಿ ಕೆಳಗಡೆ ಕೂತ್ಕೊಂಡು ಇಷ್ಟನ್ನು ಕೇಳಿಸ್ಕೊತಾ ಇದ್ದ ಕೆಲಸದವನು ಬೆಚ್ಚಿ ಹೋಗ್ಬಿಟ್ಟ. ಹಾಗೆ ಝೂಮ್ ಔಟ್ ಆಗುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಅಂದ್ರೆ ಬೋಳನ ಊತಾಕಿದ್ದ ಜಾಗದಲ್ಲೇ ಗಿಡಗಳನ್ನ ಬೆಳೆಸಿ ಅದರಲ್ಲಿ ಚಟ್ನಿ ಮಾಡಿ ಯಂಗ್ ಆಂಟಿಗೆ ತಿನ್ನೋಕೆ ಕೊಟ್ಟಿದ್ದಾಳೆ ವನಿತಾ ಆಂಟಿ. ಹಾಗಾದ್ರೆ ಬೋಳ ಹೆಂಡತಿ ಏನಾದ್ಲು, ವಿಕ್ಕಿ ಏನಾದ? ಇವಾಗ ಈ ಯಂಗ್ ಆಂಟಿ ವನಿತಾ ಆಂಟಿ ಅವರ ಗಂಡ ವಿರ್ಜಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದ್ರಿಂದ ವನಿತಾ ಆಂಟಿ ಯಂಗ್ ಆಂಟಿನ ಏನ್ ಮಾಡ್ತಾರೆ? ಇದನ್ನೆಲ್ಲ ಏನು ಹೇಳಿ ಫಿನಿಶ್ ಮಾಡ್ದೇನೆ ಆಡಿಯನ್ಸ್ ಪೋಲ್ಗೆನೆ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟರ್. ನಾವೇ ಊಹೆ ಮಾಡ್ಕೋಬೇಕು. ನಾನು ಏನು ಅನ್ಕೋತಾ ಇದ್ದೀನಿ ಅಂದ್ರೆ, ಬೋಳ ಬಾಡಿನ ಊತಾಕಿದ ಮೇಲೆ ವಿಕ್ಕಿ ಮತ್ತೆ ಆ ಹುಡುಗಿಗೇನೆ ಮದುವೆ ಮಾಡಿಟ್ಟಿರ್ಬೇಕು. ಇಲ್ಲ, ಬೋಳ ಅವನ ಹೆಂಡತಿನ ಸಾಯಿಸ್ಬಿಟ್ಟು ಆಮೇಲೆನೆ ವಿಕ್ಕಿ ರೂಮಿಗೆ ಬಂದಿರಬೇಕು. ಆಮೇಲೆ ವಿಕ್ಕಿ ಬೋಳನ ಸಾಯಿಸಿರ್ಬೇಕು. ಗಂಡ ಹೆಂಡತಿ ಇಬ್ಬರ ಡೆಡ್ ಬಾಡಿಯನ್ನು ಒಂದೇ ಜಾಗದಲ್ಲಿ ಊತಾಕಿ ಅದ್ರ ಮೇಲೇನೆ ಗಿಡ ಬೆಳೆಸಿರ್ಬೇಕು ವನಿತಾ ಆಂಟಿ. ಸರಿ, ಇವಾಗ ವನಿತಾ ಆಂಟಿ ಆ ಯಂಗ್ ಆಂಟಿನ ಏನ್ ಮಾಡ್ತಾರೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಮತ್ತೆ ಏನ್ ಗಿಡ ಬೆಳೆಸ್ತಾರೋ ಏನೋ ಗೊತ್ತಿಲ್ವಲ್ಲ ವನಿತಾ ಆಂಟಿ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇಯ್ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಅಪ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.